ಬಾವಾ ಬಾವಾ. ಅರೆ ಚರಣ್, ಬಾ ಒಳಗಡೆ, ಅಲ್ಲೇ ನಿಂತ್ಕೊಂಡಿದೆಯಲ್ಲ. ಚರಣ್, ಇದೇನಿದು? ಧೃತಿನ ಕರ್ಕೊಂಡು ಬರ್ತೀನಿ ಅಂತ ನಂಗೆ ಒಂದು ಕಾಲ್ ಕೂಡ ಮಾಡಿಲ್ಲಲ್ಲ ನೀನು. ಏನು ಸಡನ್ನಾಗಿ ಕರ್ಕೊಂಡು ಬಂದುಬಿಟ್ಟಿದ್ಯಾ? ನನಗೆ ಸರ್ಪ್ರೈಸ್ ಕೊಡೋಕ್ಕಾ? ಧೃತಿ, ನೀನು ಏನು ಫೋನಲ್ಲಿ ಹೇಳಿಲ್ಲಲ್ಲ ನಿನ್ನೆ ನನಗೆ? ಅದು ಬಾವ, ಒಂದು ಸ್ವಲ್ಪ ಮನೆಯಲ್ಲಿ ಜಗಳ ಆಗಿದೆ. ಅದಕ್ಕೋಸ್ಕರ ಧೃತಿನ ನಾನು ಇಲ್ಲೇ ಕರ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಧೃತಿ ಇಲ್ಲಿರೋದು. ಜಗಳನಾ? ಏನಾಯಿತು ಜಗಳ ಮನೆಯಲ್ಲಿ? ಅದು ಡ್ಯಾಡಿ, ನಾನು ನಿನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇರೋದು ಹೇಗೋ ಮಮ್ಮಿಗೆ ಗೊತ್ತಾಗ್ಬಿಡ್ತು. ಗೊತ್ತಾದಮೇಲೆ ಮನೆಯಲ್ಲಿ ದೊಡ್ಡ ಜಗಳನೇ ಆಯಿತು. ಅದಕ್ಕೋಸ್ಕರ ನೇತ್ರ ಅಕ್ಕ, ನೀನು ಸದ್ಯಕ್ಕೆ ನಿಮ್ಮ ಡ್ಯಾಡಿ ಮನೆಯಲ್ಲಿನೇ ಇರು, ಇಲ್ಲಿ ಯಾರಿಗೂ ಹೇಳೋದು ಬೇಡ. ನಾನೆಲ್ಲ ಇಲ್ಲಿ ಸರಿ ಮಾಡಿದ ಮೇಲೆ ನೀನು ಮನೆಗೆ ಬರುವಂತೆ ಅಂತ ಹೇಳಿ ನೇತ್ರ ಅಕ್ಕ ನನ್ನನ್ನು ಇಲ್ಲಿ ಕಳಿಸಿದ್ರು ಚರಣ್ ಮಾವನ ಜೊತೆ. ಹೌದಾ ಅಮ್ಮ, ಸರಿ. ಹಾಗಾದರೆ ನೀನು ಇಲ್ಲೇ ಒಳಗಡೆ ಹೋಗಿ ಕೂತ್ಕೊಂಡಿರೋ, ನಾನು ಬಂದೆ 2 ನಿಮಿಷ ಚರಣ್ ಮಾವನ ಹತ್ರ ಮಾತಾಡಿ ನಾನು ಬರ್ತೀನಿ, ಸರಿನಾ? ಟಿ ವಿ ಹಚ್ಚಿದ್ದೀನಿ ನೋಡು, ನಿನಗೆ ಬೇರೆ ಯಾವುದಾದ್ರೂ ಚಾನಲ್ ಬೇಕಂದರೆ ನೀ ಚೇಂಜ್ ಮಾಡ್ಕೊ, ಸರಿಯಾ ಅಮ್ಮ? ಸರಿ ಡ್ಯಾಡಿ. ಚರಣ್, ಏನಾಯಿತು ಮನೆಯಲ್ಲಿ? ಯಾಕೆ ಜಗಳ ಆಗ್ತಾ ಇದೆ? ಹಾಂ, ಧೃತಿ ಇನ್ನೂ ಸಣ್ಣವಳು ತಾನೆ, ಅವಳ ಮುಂದೆ ಮನೆಯಲ್ಲಿ ಜಗಳ ಆಡೋ ಅವಶ್ಯಕತೆ ಏನಿತ್ತು? ಏನಾಯಿತು ಏನಿಲ್ಲ ಅನ್ನೋದನ್ನು ಸರಿಯಾಗಿ ಹೇಳು ನನಗೆ. ಅದು ಬಾವ, ಧೃತಿ ಹೇಳ್ದಂಗೆ ನೀವು ಮತ್ತು ಧೃತಿ ಫೋನಲ್ಲಿ ಮಾತಾಡೋದನ್ನು ನೋಡಿ ಖುಷಿ ಅಕ್ಕನಿಗೆ ಫುಲ್ಲು ಸಿಟ್ಟು ಬಂದು ನೇತ್ರ ಮೇಲೆ ಫುಲ್ಲು ಒದರಾಡ್ಬಿಟ್ಟಿದ್ದಾರಂತೆ ನಿನ್ನೆ. ಅಷ್ಟೇ ಅಲ್ಲದೆ ಮತ್ತು ಇವತ್ತು ಸಾಗರ್ಗೆಲ್ಲ ಗೊತ್ತಾಗಿ, ಇಡೀ ಮನೆಯಲ್ಲಿ ಎಲ್ರಿಗೂ ಗೊತ್ತಾಗಿ ಪಾಪ ನೇತ್ರಾಗೆ ಸಾಗರ್ ನೇತ್ರ ಮೇಲೆ ಕೈ ಮಾಡಿದಾರಂತೆ. ಚರಣ್, ಏನು ಹೇಳ್ತಾ ಇದೀಯ ನೀನು? ಸಾಗರ ನೇತ್ರ ಅವ್ರ ಮೇಲೆ ಕೈ ಮಾಡಿದ್ನಾ? ಹೌದು ಬಾವ, ಮನೆಯಲ್ಲಿ ಒಂದು ಸ್ವಲ್ಪ ಗಲಾಟೆ ಜೋರಾಗಿನೇ ಆಗಿದೆ. ಅದಕ್ಕೋಸ್ಕರ ಧೃತಿ ಈ ಟೈಮ್ನಲ್ಲಿ ಮನೇಲಿರೋದು ಸರಿಯಲ್ಲ ಅಂತ ನೇತ್ರ ನಂಗೆ ಕಾಲ್ ಮಾಡಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಹೇಳಿದರು. ಅಲ್ಲ, ಈ ಸಾಗರ್ಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಯಾರಾದರೂ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾರಾ? ಹಾಂ, ಅದು ಅಲ್ಲದೆ ನೇತ್ರ ಅವರು ನನಗೆ, ಖುಷಿಗೆ, ಚಿನ್ನಿಗೆ 3 ಜನಕ್ಕೆ ಒಳ್ಳೇದಾಗಲಿ ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನೊಂದು ಸ್ವಲ್ಪನೂ ಅರ್ಥನೇ ಮಾಡ್ಕೊಂಡಿಲ್ವ ಅವ್ರ ಮನೆಯವರು? ಇನ್ನೂ ಖುಷಿಗೆ ನನ್ನ ಮೇಲಿರೋ ಅನುಮಾನ ಹೋಗಿಲ್ಲ, ಹಾಗೇ ಇದೆ ಅನಿಸುತ್ತೆ ಅದು ಅನುಮಾನ. ಏನು ಬಾವ, ಸದ್ಯಕ್ಕೆ ನನಗಲ್ಲಿ ಇವಾಗ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ನಾನು ಇಲ್ಲಿಗೆ ಧೃತಿನ ಬಿಡೋದಕ್ಕೆ ಬಂದಿರೋದು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಸದ್ಯಕ್ಕೆ ಧೃತಿ ಇಲ್ಲಿರೋದೇ ವಾಸಿ ಅಂತ ಅನಿಸುತ್ತೆ. ಈ ಅಲ್ಲಿ ಏನಾಗ್ತಿದೆ ಏನು ಅನ್ನೋದನ್ನು ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಬಾವ. ಚರಣ್, ಅಂದರೂ ನನಗೆ ಸಾಗರ್ ಮೇಲೆ, ಖುಷಿ ಮೇಲೆ, ಆಮೇಲೆ ಮನೆಯವ್ರ ಮೇಲೆಲ್ಲ ಇವತ್ತು ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿದೆ ನನಗೆ. ಅಲ್ಲ, ನೇತ್ರ ಅವರು ನಮಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನು ಒಂದು ಸ್ವಲ್ಪ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ವಾ? ನಿಜ ಬಾವ, ನೀವು ಹೇಳ್ತಾ ಇರೋದು ಸರಿಯೇ. ನನಗೂ ಇವತ್ತು ಸಾಗರ ಮೇಲೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂತು. ನೇತ್ರ ಅವರು ಎಷ್ಟೆಲ್ಲ ಹೋರಾಡ್ತಾ ಇದ್ದಾರೆ, ಅಂದ್ರೆ ಒಂದು ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳಾದರೂ ಕೇಳಬೇಕಾ ತಾಳ್ಮೆಯಿಂದ? ನೇತ್ರ, ನೀ ಏನು ಮಾಡ್ತಾ ಇದೀಯಾ? ನಿನ್ನ ಇಂಟೆನ್ಷನ್ ಏನು? ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ ಅಂತ ಒಂದು 5 ನಿಮಿಷ ನೇತ್ರ ಜೊತೆ ಕುತ್ಕೊಂಡು ಮಾತಾಡಿದರೆ ಇಷ್ಟೆಲ್ಲ ಪ್ರಾಬ್ಲಮೇ ಆಗ್ತಾ ಇಲ್ಲಾಗಿತ್ತು. ಈ ಸಾಗರ್ಗೆ ಮುಂಗೋಪ ಬಿಟ್ಟರೆ ಮತ್ತೇನಂದರೆ ಏನೂ ಗೊತ್ತಿಲ್ಲ. ಅದಕ್ಕೆ ನನಗೆ ಸಾಗರನ ಕಂಡ್ರೆ ಸಿಟ್ಟು ಸಿಕ್ಕಾಪಟ್ಟೆ ಬರೋದು. ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅವತ್ತು ಅವ್ರ ಅಕ್ಕ ನನ್ನ ಮೇಲೆ ಅನುಮಾನ ಪಡುವಾಗ ಒಂದು ಸ್ವಲ್ಪ ಕೂಡ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅವರು. ಹೋಗಲಿ ಬಿಡು, ನನ್ನ ಬಗ್ಗೆ ಹೋಗಲಿ. ಅಲ್ಲ, ಈಗ ನೇತ್ರ ಅವರು ಪಾಪ ಅವ್ರು ನಮ್ಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೂ ಒಂದು ಸ್ವಲ್ಪ ಕೂಡ ಇವರಿಗೆ ಕಾಮನ್ ಸೆನ್ಸ್ ಇಲ್ಲ. ಹಾಂ, ಈ ಥರ ನಾನು ನೋಡ್ಕೊಳ್ಳೋದು? ಸರಿ, ಇನ್ನು ನೇತ್ರ ಅವರಿಗೆ ಕಾಲ್ ಆದರೂ ಮಾಡು, ನಾನು ಒಂದು ಸಲ ಮಾತಾಡ್ತೀನಿ ಅವ್ರ ಜೊತೆ. ಅದು ಬಾಬಾ, ನೇತ್ರ ಅವರು ಫೋನು ಸ್ವಿಚ್ ಆಫ್ ಆಗಿದೆ, ಯಾಕೋ ಏನೋ ನನಗೂ ಗೊತ್ತಿಲ್ಲ. ಚರಣ್, ಏನು ಹೇಳ್ತಾ ಇದೀಯಾ? ಮತ್ತು ನೇತ್ರ ಅವ್ರ ಮೇಲೆ ಕೈ ಮಾಡಿದ್ದಕ್ಕೆ ಮತ್ತು ನೇತ್ರ ಅವ್ರು ಏನಾದರೂ ಅಪಾಯ ಮಾಡಿಕೊಂಡ್ರೆ? ಅಯ್ಯೋ, ನೀವು ಇನ್ನೂ ಹೆದರಿಸ್ಬೇಡ್ರಿ ಬಾವ, ಆ ಥರ ಎಲ್ಲ ಮಾತಾಡಿ. ಅಲ್ಲ ಚರಣ್, ಆ ಥರ ಆಗದೇ ಇದ್ದರೆ ಓಕೆ, ಬಟ್ ಮತ್ತೆ ಸಿಟ್ಟಿನಲ್ಲಿ ಇಲ್ಲ ಬೇಜಾರಿನಲ್ಲಿ ಏನಾದರೂ ಆ ಥರ ನಿರ್ಧಾರ ತೊಗೊಂಡ್ರೆ ಏನು ಮಾಡೋದು? ಅಯ್ಯೋ, ನನಗೆ ಇನ್ನೂ ಭಯ ಆಗ್ತಾ ಇದೆಯಲ್ಲ ಬಾಬಾ. ಸರಿ, ನೀವು ಇಲ್ಲೇ ಇರಿ. ಇವತ್ತು ನೀವು ಸ್ಕೂಲಿಗೆ ಏನೂ ಹೋಗೋದಕ್ಕೆ ಹೋಗಬೇಡಿ. ಚಿನ್ನಿ ಜೊತೆ ಮನೆಯಲ್ಲಿನೇ ಇರಿ. ನಾನು ಆಫೀಸ್ಗೆ ಹೋಗಿ ಇಲ್ಲಾಂದರೆ ಸೀದಾ ಮನೆಗೆ ಹೋಗಿ ಅಲ್ಲಿ ಏನಾಗ್ತಿದೆ ಏನು ಅನ್ನೋದನ್ನು ಮೊದಲು ತಿಳ್ಕೊತೀನಿ. ಆಮೇಲೆ ನೇತ್ರ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ತಿಳ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ, ಸರಿನಾ ಬಾಬಾ? ನಾನು ಇವಾಗ ಹೋಗ್ತೀನಿ, ಅರ್ಜೆಂಟಿಗೆ ಹೋಗ್ಬೇಕು. ಸರಿ ಚರಣ್, ಅಲ್ಲಿ ಏನಾಗ್ತಿದೆ ಏನು ಅನ್ನೋದನ್ನು ನನಗೆ ಕಾಲ್ ಮಾಡಿ ಹೇಳ್ತಾ ಇರು. ಅದರಲ್ಲೂ ನೇತ್ರ ಅವರು ಹುಷಾರಾಗಿ ಆರಾಮಾಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನನಗೆ ಹೇಳು, ಸರಿನಾ? ಹಾಂ, ಸರಿ ಬಾಬಾ. ಡ್ಯಾಡಿ, ಏನು ಮಗಳೇ, ಏನಾದರೂ ಬೇಕಿತ್ತಾ? ಇಲ್ಲ ಡ್ಯಾಡಿ, ನನಗೇನೂ ಬೇಡ. ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ನೀ ನನಗೆ ಸರಿಯಾಗಿ ಉತ್ತರ ಕೊಡ್ತೀಯಾ? ಕೇಳಮ್ಮ, ಅದರಲ್ಲೇನಿದೆ. ನೀ ಏನು ಕೇಳಿದ್ರು ನಾನು ನಿನಗೆ ಉತ್ತರ ಕೊಡ್ತೀನಿ, ಸರಿನಾ? ಕೇಳು ಏನಂತ. ಡ್ಯಾಡಿ,
ಡ್ಯಾಡಿ, ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ರೆ ಮಮ್ಮಿ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಲು? ನೀವಿಬ್ಬರು ಯಾಕೆ ಒಂದೇ ಮನೆಯಲ್ಲೇ ಜೊತೆಯಾಗಿಲ್ಲ? ಇವಾಗ ಸಾಗರ್ ಮಾಮ, ನೇತ್ರ ಅಕ್ಕ, ಆಮೇಲೆ ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಒಂದೇ ಮನೆಯಲ್ಲೇ ಇದ್ದಾರೆ. ನೀವು ಯಾಕೆ ಒಂದೇ ಮನೆಯಲ್ಲಿಲ್ಲ? ಯಾಕೆ ಇಷ್ಟು ದೂರ ದೂರ ಇದ್ದೀರಾ? ನೀವಿಬ್ಬರು ಜಗಳ ಆಡಿದ್ದೀರಾ? ಅಯ್ಯೋ ಮಗಳೇ, ಹಾಗೇನಿಲ್ಲ. ಅದು ನಾನು ಈ ಮನೆ ಕಟ್ಟಿಸ್ತಾ ಇದ್ದೆ. ಈ ಮನೆ ಕಟ್ಟಿಸ್ಬೇಕಾದ್ರೆ ನೀವು ಇಲ್ಲೇ ಇದ್ದರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಧೂಳ ಇರುತ್ತಲ್ಲ, ಆ ಧೂಳ ಮತ್ತು ನಿನಗೆ ಮತ್ತು ಮಮ್ಮಿಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅಲ್ಲ ಅಂತ ನಿಮ್ಮನ್ನು ಆ ಮನೆಯಲ್ಲಿ ಬಿಟ್ಟಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲಮ್ಮ. ನೀನು ಆ ಥರ ಇಲ್ಲ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡ, ಸರಿನಾ? ಅಲ್ಲ ಡ್ಯಾಡಿ, ನೀ ಮನೆ ಕಟ್ಸಿದ್ರೂ ಪರವಾಗಿಲ್ಲ, ನೀನು ಅಲ್ಲೇ ನಮ್ಮ ಜೊತೆನೇ ಇರ್ಬೋದಿತ್ತಲ್ಲ. ನಾನು ಹುಟ್ಟಿ ಇಷ್ಟು ದೊಡ್ಡಕ್ಕೆ ಆದ್ರೂ ನೀನು ಒಂದ್ಸಲನೂ ನನ್ನನ್ನು ನೋಡೋದಕ್ಕೆ ಬಂದಿಲ್ಲ. ಯಾಕೆ ಡ್ಯಾಡಿ? ಅದು ಅದೇ ಹೇಳಿದೆಲ್ಲಮ್ಮ, ಒಂದು ಸ್ವಲ್ಪ ಅಷ್ಟೇ ಸಣ್ಣ ಪ್ರಾಬ್ಲಮ್ ಇತ್ತು ಅಷ್ಟೇ, ಮತ್ತೇನೂ ಇಲ್ಲ. ಇವಾಗ ನೇತ್ರ ಅಕ್ಕ ಹೇಳಿದಾಳಲ್ಲ, ನಿನ್ನನ್ನು ಮಮ್ಮಿನ 3 ಜನನ ಒಂದು ಮಾಡ್ತೀನಿ ಅಂತಂದು. ನೇತ್ರ ಅಕ್ಕ ಹೇಳ್ದಂಗೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೇಳಿಬಿಟ್ರೆ, ಮಮ್ಮಿನೂ ಕೇಳಿಬಿಟ್ರೆ, ನಾನು ನೀನು ಮಮ್ಮಿ ಇದೇ ಮನೆಯಲ್ಲಿನೇ ಒಟ್ಟಿಗೆ ಇರ್ಬೋದು. ಓಕೆನಾ? ನಿನಗೆ ಈ ಮನೆ ಇಷ್ಟ ತಾನೇ? ಅಯ್ಯೋ ಡ್ಯಾಡಿ, ನನಗೆ ಈ ಮನೆ ಅಂತೂ ಭಾಳ ಇಷ್ಟ. ನಾ ಮೊನ್ನೆ ಬಂದಾಗಲೇ ನಿನಗೆ ಹೇಳಿದೆ ತಾನೆ, ನನಗೆ ಈ ಮನೆ ಅಂದರೆ ಭಾಳ ಇಷ್ಟ ಡ್ಯಾಡಿ ಅಂತಂದು. ನೀವು ಮತ್ತೆ ಕೇಳ್ತೀಯಪ್ಪ ನನಗೆ. ಡ್ಯಾಡಿ, ನನಗೆ ಈ ಮನೆ ತುಂಬ ಇಷ್ಟ. ಇನ್ಮೇಲೆ ನಾನು ನೀನು ಮತ್ತು ಮಮ್ಮಿ ಇದೇ ಮನೆಯಲ್ಲೇ ಇರೋಣ, ಸರಿನಾ? ನೇತ್ರ ಅಕ್ಕ ಎಲ್ಲ ಸರಿ ಮಾಡ್ತೀನಿ ಅಂತಂದಿದ್ದಾಳೆ. ನನಗೆ ಅಕ್ಕ ಪ್ರಾಮಿಸ್ ಮಾಡಿದ್ದಾಳೆ, ನಾನು ನೀನು ಮಮ್ಮಿ ಒಂದೇ ಮನೆಯಲ್ಲೇ ಇರೋ ಹಾಗೆ ಮಾಡ್ತೀನಿ ಅಂತಂದು. ನೋಡಿದ್ಯಾ, ನಾ ಹೇಳಿಲ್ಲ ನೇತ್ರ ಅಕ್ಕ ಎಲ್ಲ ಪ್ರಾಬ್ಲಮ್ನು ಸರಿ ಮಾಡ್ತಾಳೆ ಅಂತಂದು. ನೀನೇನು ಚಿಂತೆ ಮಾಡಬೇಡ. ಬಾ, ನೀನು ಬೆಳಿಗ್ಗೆಯಿಂದ ಏನಾದರೂ ತಿಂದಿದೆಯಾ ಅಥವಾ ಇಲ್ಲ ಗೊತ್ತಿಲ್ಲ. ಬಾ, ನಿನಗೇನಾದರೂ ಮಾಡಿಕೊಡ್ತೀನಿ, ನೀನು ಕುತ್ಕೊಂಡು ತಿನ್ನಂತೆ ಅಂತ, ಸರಿನಾ? ಸರಿ ಡ್ಯಾಡಿ. ಅಯ್ಯೋ ದೇವ್ರೆ, ನನ್ನ ಮಗಳು ಕೇಳೋ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡಲಿ? ನಾವಿಬ್ಬರು ಯಾಕೆ ದೂರ ಆಗಿದ್ದೀವಿ ಏನು ಅಂತ ನನ್ನ ಮಗಳು ಕೇಳ್ತಾ ಇದ್ದಾಳೆ. ಏನಂತ ಉತ್ತರ ಕೊಡಲಿ? ನಿಮ್ಮ ಮಮ್ಮಿನೇ ನನ್ನನ್ನು ದೂರ ಮಾಡಿದ್ದು, ಅದು ನನ್ನ ಮೇಲೆ ಅನುಮಾನ ಪಟ್ಟು, ಮತ್ತು ಈ ಥರ ಎಲ್ಲ ಆ ಮಗುವಿನ ಮುಂದೆ ಏನಂತ ಹೇಳಿ? ನೇತ್ರ ಅವರು ಪಾಪ ಹೀಗೋ ಕಷ್ಟಪಟ್ಟು ನಮ್ಮನ್ನು ಒಂದು ಮಾಡಬೇಕಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈ ಖುಷಿಗೆ ಅದೆಲ್ಲ ಅರ್ಥನೇ ಆಗ್ತಾ ಇಲ್ಲ. ಯಾವಾಗ ನನ್ನ ಮೇಲೆ ನಂಬಿಕೆ ಬರುತ್ತೋ ಅವಳಿಗೆ, ಅವ್ರ ಮನೆಯವರೆಲ್ಲರೂ ಅವಳಿಗೆ ಯಾವಾಗ ತಿಳುವಳಿಕೆ ಬುದ್ಧಿವಾದನ ಹೇಳ್ತಾರೋ ಆ ದೇವರಿಗೆ ಬಿಟ್ಟಿದ್ದದು. ನಮಗೋಸ್ಕರ ಅಲ್ಲದೆ ಇದ್ರೂ ನಮ್ಮ ಮಗಳಿಗೋಸ್ಕರನಾದರೂ ನಾವು ಒಂದೇ ಮನೆಯಲ್ಲಿ ಇರಲೇಬೇಕು. ದಯವಿಟ್ಟು ದೇವ್ರೆ, ಖುಷಿಗೆ ಒಳ್ಳೆ ಬುದ್ಧಿ ಕೊಡೋ ಹಾಗೆ ಮಾಡಪ್ಪ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೇಳ್ತಾ ಇದ್ರಿ ಡೈಲಿ ಎದಕ್ಕೆ ಒಂದೇ ವಿಡಿಯೋ ಹಾಕ್ತಾ ಇದ್ದೀರಾ ಅಂತ. ನಿಜವಾಗ್ಲೂ ಸಾರಿ ಕೇಳ್ತಾ ಇದ್ದೀನಿ ಎಲ್ಲರಿಗೂ. ನಮ್ಮ ಮನೆಯಲ್ಲಿ ಮದುವೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ನನಗೆ ಎರಡೆರಡು ವಿಡಿಯೋ ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ. ಡಿಸೆಂಬರ್ 10ನೇ ತಾರೀಕಿನ ತನಕ ನನಗೆ ಎರಡೆರಡು ವಿಡಿಯೋ ಹಾಕೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಆದರೂ ಟ್ರೈ ಮಾಡ್ತೀನಿ. ಎಲ್ಲಿ ತನಕ ಎರಡೆರಡು ವಿಡಿಯೋ ಆಗುತ್ತೆ ಅಲ್ಲಿವರೆಗೂ 2 ವಿಡಿಯೋ ಹಾಕ್ತೀನಿ. ಅಟ್ಲೀಸ್ಟ್ ಡೈಲಿ 1 ವಿಡಿಯೋ ಹಾಕೋದಕ್ಕಾದರೂ ಟ್ರೈ ಮಾಡ್ತೀನಿ. ದಯವಿಟ್ಟು ಇದೊಂದು 2 ವಾರ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡಿ. ಅದಾದಮೇಲೆ ಮತ್ತೆ ನಾನು ನಿಮಗೆ ಡೈಲಿ 2 ವಿಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲರೂ ನಮ್ಮ ಚಾನಲ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗಂತೂ ಭಾಳ ಖುಷಿಯಾಗಿದೆ. ದಯವಿಟ್ಟು ನೀವೆಲ್ಲರೂ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋಗಳಿಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಇಲ್ಲೇ ಬಂಕ್ದಾಗದೆ ನೀ ಬಾಲೆ, ಅಲ್ಲೇ ನಿಂತ್ಕೊಂಡು ಒದ್ರಾ ಕುಂತಿದಲ್ಲ, ಬರ್ರಿ ಇಲ್ಲಿ. ಏನು ಲಕ್ಷ್ಮಕ್ಕ, ಫೋನಾಗಿ ಏನು ನೋಡಾಕೊಂತೀರಿ? ಅಯ್ಯ ಇದು ಲೇಪ ಏನದು ಖುಷಿಯರ ಅದೇ ಎಂಥದ ಡಿಸೈನೇ ಏನು ಅಂತಿರಲ್ಲ ಯವ್ವ, ಅಂಥದ್ದು ಕಳಿಸ್ತೀನಿ ಅಂತ ಅಂದಿದ್ರ. 2-3 ದಿನ ಆತವ ಕಳಿಸೇ ಇಲ್ಲ ಅವರು. ಅದಕ್ಕೆ ಫೋನಿಗೆ ಏನಾರ ಬಂದೈತ ಏನಂತಂದು ನೋಡಾಕೊಂತಿದ್ದೆ ನೋಡು. ಲಕ್ಷ್ಮಕ್ಕ, ಎದಕ್ಕನ ಖುಷಿಯರ ಏನು ಡಿಸೈನು ಕಳಿಸಿಲ್ಲ, ಫೋನ್ ಹಚ್ಚಿದ್ರೆ ಫೋನು ಎತ್ತಾವಲ್ರವ, ಏನಾಗೈತೆ ಏನ? ಪಂಚವ್ವ, ನಾನು ಅದನ್ನೇ ಯೋಚನೆ ಮಾಡಕ್ಕೆ ಕುಂತಿದ್ದೆ ನೋಡು. ಈಗ ಇನ್ನೂ ಸ್ವಲ್ಪ ಇವತ್ತೊಂದಿನ ನಾಳೆ ಒಂದಿನ ಅಕ್ಕ ಅನಿಸ್ತೈತವು ಬಟ್ಟೆ ಎಲ್ಲ, ನಾಡ್ದಿನ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡಕ್ಕೆ ಕುಂತಿದ್ದೆ ನಾನು. ಲಕ್ಷ್ಮಕ್ಕ, ಅವರು ಯಾವತ್ತೂ ಹಿಂಗೆ ಮಾಡಿಲ್ಲಪ್ಪ. ಆದ್ರೆ ಈಗ ಯಾಕೆ ಹಿಂಗೆ ಮಾಡಕ್ಕೆ ಕುಂತಾರ ಏನು? ನೇತ್ರವ್ಗೆ ಏನಾರ ಫೋನ್ ಹಚ್ಚಿದ್ದೇನೆ ನೀನು? ನಾನು ಹಚ್ಬೇಕಂತ ಹಚ್ಚಕ್ಕಾಗಿಲ್ಲ ನೋಡು.
ನಾನು ಹಚ್ಚಿದ್ದೆ ಬಿಡು. ನೇತ್ರವ ಇಲ್ಲ ಬೇವ ಒಂದು ಸ್ವಲ್ಪ ಖುಷಿಯರು ಬೇರೆ ಕೆಲಸದಾಗ ಎದ್ರಾಗ ಬೀಸಿ ಅದಾರ. ಹಾಗಾಗಿ ಈಗ ಸದ್ಯಕ್ಕೆ ನೀವು ಇನ್ನೊಂದು 2-3 ದಿನ ನಡೆಸ್ರಿ ಬೇ. ಅದ್ರಾಗ ನಾನು ಇನ್ನೊಂದು 2 ದಿನದಾಗ ಖುಷಿಯವ್ರ ಜೊತೆ ಮಾತಾಡಿ ಕಳಿಸೋ ವ್ಯವಸ್ಥೆ ಎಲ್ಲ ಮಾಡ್ತೀನಂತ ಅಂತಂದ್ಲು. ಹಾಗಾಗಿ ಮತ್ತು ನಾ ಸುಮ್ಮನೆ ಆದೇವ. ಹೌದನ, ಇರ್ತೈತೆ ಬಿಡ್ಬೆ. ಮತ್ತು ಏನಾರ ಬೇರೆ ಏನಾರ ಕೆಲಸ ಮಾಡಕ್ಕೆ ಕುಂತಿರ್ಬೋದು, ಅದಕ್ಕೆ ಈ ಕಡೆ ಫೋನ್ ಹಚ್ಚೋದಾಗಿಲ್ಲ ಅನಿಸ್ತೈತಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಈಗ ಸದ್ಯಕ್ಕೆ ಎಷ್ಟು ಬಟ್ಟೆ ಅದಾವೆ ನೋಡು, ಅಷ್ಟು ಹೊಲದ್ರಾತು. ಮುಂದಿನ ಅವ್ರು ಕಳಿಸಿದ ಮೇಲೆ ಮಾಡಿದ್ರಾತವ ಅಷ್ಟೆ. ನೀನು ಹೇಳೋದು ಬರೋಬ್ಬರಿ ಇತ್ತು. ಸರಿ, ಹಂಗೆ ಮಾಡಿದ್ರಾತು.